ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಭಗವಂತನಿಗೂ ಟ್ರಾಫಿಕ್ ಸಮಸ್ಯೆ ಪರಿಹರಿಸೋಕ್ಕಾಗಲ್ಲ ಎಂದ ಡಿಕೆಶಿ. ಡಿಸಿಎಂ ಮಾತಿಗೆ ಅಶ್ವಥ್ ನಾರಾಯಣ್ ತಿರುಗೇಟು. ಅಭಿವೃದ್ಧಿಯನ್ನೇ ಕಾಂಗ್ರೆಸ್ ಮರೆತಿದೆ ಅಂತ ಮಾಜಿ ಸಚಿವ ತಿರುಗೇಟು. ಕಾಂಗ್ರೆಸ್ಗೆ ಮೋಸದ ಕಲೆ ಕರಗತವಾಗಿದೆ. ಗ್ಯಾರಂಟಿ ಹೆಸರೇಳಿ ಅಧಿಕಾರಕ್ಕೆ ಬಂದು ಈಗ ಗ್ಯಾರಂಟಿ ಕೊಟ್ಟಿಲ್ಲ. ಡಿಕೆಶಿ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ. ಕಾಂಗ್ರೆಸ್ ಉದ್ದೇಶವೇ ಲೂಟಿ ಹೊಡೆಯೋದು. ಹೀಗಾದ್ರೆ ಯಾವ ದೇವರು ಏನೂ ಮಾಡಲಾಗಲ್ಲ. ಡಿಕೆ ಶಿವಕುಮಾರ್ ಟ್ರಾಫಿಕ್ ಮಾತಿಗೆ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿ. ಸಿದ್ದರಾಮಯ್ಯ ಬಜೆಟ್ ಮೇಲೆ ಸಚಿವರಲ್ಲೇ ಹೆಚ್ಚಿದ ನಿರೀಕ್ಷೆ. ತಮ್ಮ ಜಿಲ್ಲೆಗೆ ಅನುದಾನ ಹೆಚ್ಚು ತರಲು ಸಚಿವರ ಪೈಪೋಟಿ. ತುಮಕೂರಿಗೆ ಡಾಕ್ಟರ್ ಜಿ ಪರಮೇಶ್ವರ್, ಚಿಕ್ಕಬಳ್ಳಾಪುರಕ್ಕೆ ಎಂಸಿ ಸುಧಾಕರ್ ಅನುದಾನ ಸಿಗೋ ಭರವಸೆ. ರಾಜ್ಯದ ಮೇಕೆದಾಟು ಯೋಜನೆಗೆ ಅನುಮತಿ ನೀಡದ ವಿಚಾರ. ಪ್ರಧಾನಿ ಮೋದಿ ಅವರು ನದಿ ಜೋಡಣೆ ಯೋಜನೆಗಳಿಗೆ ಮುತುವರ್ಜಿ ವಹಿಸಿದ್ದಾರೆ. ಹಂತ ಹಂತವಾಗಿ ಈ ಕೆಲಸ ಆಗುತ್ತೆ ಎಂದ ಸಂಸದ ಮಂಜುನಾಥ್. ಕಾಂಗ್ರೆಸ್ ವೈಫಲ್ಯ ಮುಚ್ಚಿ ಹಾಕಲು ಉದಯಗಿರಿ ಗಲಾಟೆ, ಆತಂಕಕಾರಿ ಗಲಭೆ. ಈಗ ಮತ್ತೆ ಹಿಜಾಬ್ ತರುವ ಯೋಜನೆ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ. ಬಿಜೆಪಿ ಜೆಡಿಎಸ್ಗೆ ಮಾನಮರ್ಯಾದೆ ಇಲ್ಲ. ಲೋಕಾಯುಕ್ತ ಕೊಟ್ಟಿರುವ ಬಿ ರಿಪೋರ್ಟ್ಗೂ ನಮಗೂ ಸಂಬಂಧವಿಲ್ಲ. ವರದಿಯನ್ನ ನಾನು ಸ್ವಾಗತಿಸ್ತೀನಿ ಎಂದ ಸಚಿವ ಭೈರತಿ ಸುರೇಶ್. ಬಿಜೆಪಿ ಅಧಿಕಾರಕ್ಕೆ ಬರಲಿ ಅಂತ ಶ್ರೀರಾಮುಲು ಸಂಕಲ್ಪ. ಕೂಡ್ಲಿಗಿಯಿಂದ ಕೊಟ್ಟೂರು ಪಟ್ಟಣಕ್ಕೆ ಪಾದಯಾತ್ರೆ ಹೊರಟ ಮಾಜಿ ಸಚಿವ. ಕೊಟ್ಟೂರೇಶ್ವರನ ರಥೋತ್ಸವದಲ್ಲಿ ಭಾಗಿಯಾಗಲಿರೋ ಬಿಜೆಪಿ ನಾಯಕ. ಕುಂದಾನಗರಿಯಲ್ಲಿ ಮರಾಠಿ ಭಾಷಿಕರಿಂದ ಮತ್ತೆ ಗೂಂಡಾಗಿರಿ. ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ನಿರ್ವಾಹಕ ಚಾಲಕನ ಮೇಲೆ ಹಲ್ಲೆ. ಪುಂಡಾಟ ತೋರಿದ್ದ 5 ಆರೋಪಿಗಳ ಬಂಧನ. ಬೆಳಗಾವಿಯಲ್ಲಿ ಪುಂಡರ ಅಟ್ಟಹಾಸಕ್ಕೆ ಚಿತ್ರದುರ್ಗದಲ್ಲಿ ಆಕ್ರೋಶ. ಮಹಾರಾಷ್ಟ್ರ ಬಸ್ ತಡೆದು ಆಕ್ರೋಶ. ಚಾಲಕ ನಿರ್ವಾಹಕನಿಗೆ ಮಸಿ ಬಳಿದ ಕನ್ನಡಪರ ಸಂಘಟನೆಗಳು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅಗ್ನಿ ನರ್ತನ. ಉತ್ತನಹಳ್ಳಿಯವರೆಗೂ ಗಿಡ ಮರಗಳು ಸರ್ವನಾಶ. ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿ. ಉತ್ತರ ಕರ್ನಾಟಕದಲ್ಲಿ ಫೆಬ್ರವರಿಯಲ್ಲೇ ಬಿಸಿಲಿಗೆ ಜನರು ಹೈರಾಣು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಾದ ತಾಪಮಾನ. 5 ವರ್ಷದಲ್ಲೇ 2025ರ ಈ ತಿಂಗಳು ಅತಿ ಹೆಚ್ಚು ಉಷ್ಣಾಂಶ ದಾಖಲೆ. ಮೈಸೂರು ಸಿಟಿ ಸಿಲ್ಕ್ ಕಂಪನಿಯ ಕರ್ಮಕಾಂಡ. ಮಹಿಳಾ ಕಾರ್ಮಿಕರನ್ನ ಏಕಾಏಕಿ ತೆಗೆದ ಕಂಪನಿ. ದುಡಿಯುವ ಕೈಗಳಿಗೆ ಚೊಂಬು ನೀಡ್ತಾ ಇದೆ ಮೈಸೂರು ಸಿಲ್ಕ್ ಕಂಪನಿ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ದನಗಳ ಜಾತ್ರೆಯ ವಿಶೇಷ. ಕಣ್ಮನ ಸೆಳಿತಾ ಇವೆ ಅಂದ ಚಂದದ ಹೋರಿಗಳ ಜೋಡಿ. ಲಕ್ಷ ರೂಪಾಯಿಗೆ ನಡೆಯುತ್ತೆ ದನಗಳ ವ್ಯಾಪಾರ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ವೈಭವ. ಅಯೋಧ್ಯೆಯಲ್ಲಿ ಹೆಚ್ಚಿದ ಭಕ್ತರ ಸಂಖ್ಯೆ. ಗಂಗಾ ಸ್ನಾನ ಮಾಡಿ ಬಾಲರಾಮನ ದರ್ಶನ ಪಡಿತಾ ಇರೋ ಲಕ್ಷಾಂತರ ಜನ. ಕೋವಿಡ್ ಜನಕ. ಚೈನಾದಲ್ಲಿ ಮತ್ತೊಂದು ವೈರಸ್ ದಾಪುಗಾಲು. ಕೊರೋನಾ ರೀತಿಯ ಮತ್ತೊಂದು ಕ್ರಿಮಿ ಡ್ರ್ಯಾಗನ್ ದೇಶದಲ್ಲೇ ಉಲ್ಬಣ. ವಿರೋಲಜಿಸ್ಟ್ ಶಿ ಝೆಂಗ್ಲಿ ಸಂಶೋಧನೆಯಲ್ಲಿ ಈ ವೈರಸ್ ಪತ್ತೆ. ಬಾಲಿವುಡ್ ನಟಿ ಮುಂದೆ ಅಭಿಮಾನಿಯ ಅನುಚಿತ ವರ್ತನೆ. ಹಾಟ್ ಬೆಡಗಿ ಪೂನಂ ಪಾಂಡೆಗೆ ಚುಂಬಿಸಲು ಮುಂದಾದ ಫ್ಯಾನ್. ಇದು ಪಬ್ಲಿಸಿಟಿ ಗಿಮಿಕ್ ಎಂದ ಜನರು. ವುಮೆನ್ಸ್ ಪ್ರೀಮಿಯರ್ ಲೀಗ್ನ 7ನೇ ಪಂದ್ಯದಲ್ಲಿ ಆರ್ಸಿಬಿಗೆ ಸೋಲು. ಹ್ಯಾಟ್ರಿಕ್ ಜಯ ಗಳಿಸುವ ನಿರೀಕ್ಷೆಯಲ್ಲಿದ್ದ ತಂಡಕ್ಕೆ ಪೆಟ್ಟು. ರಾಯಲ್ ಚಾಲೆಂಜರ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಭರ್ಜರಿ ಜಯ. ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಭಾರತ ಶುಭಾರಂಭ. ನಾಳೆ ಪಾಕಿಸ್ತಾನ ಮತ್ತು ಟೀಂ ಇಂಡಿಯಾ ತಂಡಗಳ ಸೆಣಸಾಟ.
ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಹೈ ವೋಲ್ಟೇಜ್ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.